ನಮ್ಮಲ್ಲಿ ಧರ್ಮಕ್ಕೆ ಎರಡು ಭಾಗ ಇದ್ದಾವೆ. ಧರ್ಮದಲ್ಲಿ ಒಂದು ತತ್ವ, ಒಂದು ಆಚಾರ ಅಂತ ಎರಡಿದ್ದಾವೆ. ಇದನ್ನು ಗಮನಿಸಬೇಕು. ರಾಮಾಯಣ ಮಾತಾಡೋ ತತ್ವದ ಬಗ್ಗೆನೇ ಮಾತಾಡುತ್ತೆ, ಆಚಾರದ ಬಗ್ಗೆ ಜಾಸ್ತಿ ಹೇಳೋಲ್ಲ. ಅದು ಆಚಾರ ತತ್ವ ಎರಡು. ಯಾವ್ದು ಮುಖ್ಯ ಇದ್ರೊಳಗೆ? ಒಂದು ಮತ್ತೆ ಪೂರ್ವಿಕರ ಮಾತಿದೆ, ಆಚಾರೋ ಧರ್ಮ ಪಾಲಕ ಅಂತ ಒಂದು ಮಾತಿದೆ. ಆಚಾರ ಧರ್ಮವನ್ನು ರಕ್ಷಣೆ ಮಾಡಕ್ಕಿರುವಂತ ಕವಚ ಅಷ್ಟೇನೆ. ಒಂದು ಉದಾಹರಣೆ ಕೊಡೋದಾದ್ರೆ, ತೆಂಗಿನಕಾಯಿ. ಅಂಗಡಿಗೆ ಒಂದು ತೆಂಗಿನಕಾಯಿ ತಗೊಂಡ್ ಬಾ ಅಂತ ನೀವು ಹೇಳಿದ್ರೆ, ತೆಂಗಿನಕಾಯಿ ಅಂತ ಅಷ್ಟು ಕಣ್ಮುಂದ್ ಚಿತ್ರ ಏನ್ ಬರುತ್ತೆ ನಿಮಗೆ? ಆ ಚಿಪ್ಪು, ಮೇಲಿನ ನಾರು ಎಲ್ಲ ಸೇರೇ ಬರುತ್ತೆ. ಕೊಬ್ಬರಿ ಬರೋಲ್ಲ ಅಂತ ಕಣ್ಣಿಗೆ. ತೆಂಗಿನಕಾಯಿ ಅಂತ ತಕ್ಷಣ ಆ ಚಿಪ್ಪು, ಮೇಲಿನ ನಾರೇ ಬರುತ್ತೆ ಅಲ್ವಾ? ನಮ್ಗೆ ಬೇಕಾದದ್ದೇನು? ಒಳಗಿನ ಕೊಬ್ಬರಿ. ಆ ಚಿಪ್ಪಿನ ಕೆಲಸ ಏನು ಸ್ವಾಮಿ? ಒಳಗಿನ ಕೊಬ್ಬರಿ ರಕ್ಷಣೆ ಮಾಡೋದಷ್ಟೇ, ಮತ್ತೊಂದು ಏನೂ ಕೆಲಸ ಇಲ್ಲ ಅದಕ್ಕೆ. ಒಳಗಿನ ಕೊಬ್ಬರಿ ಹಾಳಾಗಬಾರ್ದು ಅಂತ ರಕ್ಷಣೆ ಕೊಡುವಂಥದ್ದು. ಆದ್ರೆ ನಾವು ಚಿಪ್ಪೆ ಹಿಡ್ಕೊಂಡು ಕೂತಿದ್ದೀವಿ, ಒಳಗಿನ ಕೊಬ್ಬರಿ ಮರ್ತಿದ್ದೀವಿ. ಇಲ್ಲ, ಸಣ್ಣದೊಂದು ಘಟನೆ ಹೇಳ್ಬೇಕು ನಿಮಗೆ ನಾನು ಇದಕ್ಕೆ ಪೂರಕವಾಗಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನನಗೆ ಕಲಿಸಿದಂಥ ದೊಡ್ಡ ಪಾಠ ಜೀವನದೆಲ್ಲದು. ಅದನ್ನು ಮರೆಯೋಕೆ ಸಾಧ್ಯವೇ ಇಲ್ಲ. ನಿಮಗೂ ಪ್ರಯೋಜನ ಆದೀತು ಅಂತ ಹೇಳ್ಬೇಕು ಅದನ್ನು. ನಾನು ಬೆಂಗಳೂರಿಗೆ ಬಂದ ಹೊಸದರಲ್ಲಿ 72-73ನೇ ಇಸ್ವಿ ಹೊತ್ತಿಗೆ ನಾನು ಉಪನ್ಯಾಸ ಕೇಳೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗ್ಬೇಕು. ನಾನು ಇರೋದು ರಾಜಾಜಿನಗರ, ಅದು ಚಾಮರಾಜಪೇಟೆ, ದೂರ ಹೋಗ್ಬೇಕು. ಅವಾಗೆಲ್ಲ ಆಟೋ ಗಿಟೋ ಸಿಗ್ತಿರ್ಲಿಲ್ಲ ನಮಗೆ. ಸೈಕಲ್ ತೊಗೊಂಡು ಹೋಗ್ತಾ ಇದ್ದೆ. ಒಂದ್ಸಲ ಹೀಗೆ ಬೇಗ ಹೋಗ್ಬೇಕು, ಲೆಕ್ಚರ್ 6 ಗಂಟೆಗೆ ಶುರು ಆಗ್ತದೆ ಅಂತಿತ್ತು. ನನ್ನ ಸೈಕಲ್ ಇರಲಿಲ್ಲ. ನನ್ನ ಗೆಳೆಯನ ಸೈಕಲ್ ತೊಗೊಂಡು ಹೋದೆ. ಅವನ ಸೈಕಲ್ಗೆ ಈ ಡೈನಮೋ ಇರುವಂತ ದೀಪ ಇರಲಿಲ್ಲ. ನೀವು ನೋಡ್ರಿ, ನೆನಪಿರ್ಬೇಕು, ಸೈಕಲ್ ಮುಂದೆ ಡೈನಮೋ ಹಾಕಿದಾಗ ಬೆಳಕು ಬರ್ತಿತ್ತು. ಅವನ ಹತ್ರ ಇದು ಸೀಮೆ ಎಣ್ಣೆ ಬುಡ್ಡಿ, ಒಂದು ಸೀಮೆ ಎಣ್ಣೆ ಹಾಕಿ ಗಡ್ಡಿ ಕೊರ ದೀಪ ಹಚ್ಬೇಕು. ಅದ್ರಿಂದ ಬೆಳಕೇನು ಬರ್ತಿರ್ಲಿಲ್ಲ, ರಸ್ತೆ ಏನು ಕಾಣಿಸ್ತಿರ್ಲಿಲ್ಲ. ಪೊಲೀಸ್ ಹಿಡಿಬಾರ್ದು ಅಂತ ತಿಳ್ಕೊಳ್ಳೋದಷ್ಟೇ ನಾವು. ಆ ಬುಡ್ಡಿ ಸಿಗಿಸ್ಕೊಂಡೆ ಹೋದ್ವಿ, ಬೇಗ ಹೊತ್ತಾಗತ್ತೆ ಅಂತ. ನಾನು ಪರಿಷತ್ತಿಗೆ ಹೋಗೋ ಸ್ವಲ್ಪ 6-5 ನಿಮಿಷ ಆಯ್ತು. ಅಯ್ಯೋ, ಲೇಟ್ ಆಗ್ಬಿಡುತ್ತೇನೋ ಅಂತ ಪರಿಷತ್ ಒಳಗೆ ಹೋದೆ. ಸೈಕಲಿಂದ ಇಳಿದೆ, ನೋಡ್ತೀನಿ ಆ ಸೈಕಲಿಗೆ ಬೀಗ ಇಲ್ಲ. ಅಯ್ಯೋ ಕತೆಯ, ಬೀಗ ಇಲ್ಲಲ್ಲಪ್ಪ. ನನ್ನ ಗೆಳೆಯನ ಸೈಕಲ್ ಬೇರೆ ಕಳ್ಕೊಂಡ್ರೆ ಏನ್ ಮಾಡೋದು ಅಂತ ಆ ಕಡೆ ಈ ಕಡೆ ನೋಡಿದೆ. ಅಲ್ಲಿ ಸಾಲು ಹಿಡಿದು ಅಶೋಕ ಗಿಡಗಳಿದ್ದು ಕಂಪೌಂಡ್ ಹತ್ರ. ಆ ಹಿಂದೆ ಇಟ್ಬಿಟ್ರೆ ಆಯ್ತು, ಯಾರು ನೋಡ್ಲಿಕ್ಕಿಲ್ಲ, ನಂಬಿಕೆ ತಗೊಳ್ಲಿಕ್ಕಿಲ್ಲ ಅಂತ. ಅಲ್ಲಿ ಸೈಕಲ್ ಇಟ್ಟೆ. ಬುಡ್ಡಿ ಹಾಗೆ ಬಿಡಿಸ್ಕೋಬಹುದಲ್ಲ, ಇದನ್ನ ಬಿಡಿಸ್ಕೊಂಡು ಹೊರಟೆ. ಆಗ ಮಾಸ್ತಿ ಬಂದ್ರು ಒಳಗಡೆ. ನಾನು ನೋಡಿದ್ರು, ಮೇಷ್ಟ್ರೆ ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗ್ಲಿ ಅಂದ್ರು. ಏನ್ ಸರ್ ಹಿಂಗೆ ಹೇಳ್ತೀರಿ ಅಂದೆ. ಲೆಕ್ಚರ್ ಆಮೇಲೆ 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 ಅಂದ್ರು. ನಾ ಇಡೀ ಲೆಕ್ಚರ್ ತುಂಬ ಬರೀ ದೀಪದ ಬುಡ್ಡಿನೇ ನನ್ನ ಕಣ್ಮುಂದೆ ಬಂದದ್ದು. ಲೆಕ್ಚರ್ ಮುಗಿದ್ಮೇಲೆ ಹೋದೆ. ಏನ್ ಸರ್ ಹಂಗಂದ್ರಿ ನೀವು, ಸೈಕಲ್ ಹೋದ್ರೆ ಹೋಗ್ಲಿ ಅಂದ್ರೆ? ಇಲ್ಲಿ ಕೂತ್ಕೊಳ್ಳಿ. ಆ ಕಲ್ಲು ಬೆಂಚ್ ಮೇಲೆ ಕೂಡಿಸ್ಕೊಂಡ್ರು. ಈ ಬುಡ್ಡಿಗೆ ಎಷ್ಟು ಬೆಲೆ ಅಂತ ಕೇಳಿದ್ರು. 12 ಆಣೆ, ಆಗಿನ ಕಾಲ ಹಣೆ ಲೆಕ್ಕ 12 ಆಣೆ ಇರ್ಬೇಕು ಸರ್. ಹೌದಾ? ಸೈಕಲ್ಗೆ ಎಷ್ಟು ಬೆಲೆ? 120 ರೂಪಾಯಿ ಇರ್ಬೇಕು ಸರ್ ಅಂದೆ. ಮತ್ತೆ ಸೈಕಲ್ಗೆ ಭದ್ರ ಇಲ್ಲ, 120 ರೂಪಾಯಿದು. ಅದನ್ನ ಹಂಗೆ ಇಟ್ಟಿದ್ದೀರಿ, ಈ ಬುಡ್ಡಿ ಹಿಡ್ಕೊಂಡು ಹೋಗ್ತಾ ಇದ್ದೀರಿ 12 ಆಣೆದು, ಇದು ಇಟ್ಬಿಡೋದಾಯ್ತಲ್ಲ ಅಲ್ಲೇ ಅಂದ್ರು. ಅಂದ್ಬಿಟ್ಟು, ನಿಮಗೆ ಯಾವ್ದು ಮುಖ್ಯ ಗೊತ್ತಾಗ್ಲಿಲ್ವಾ ಮೇಷ್ಟ್ರೆ? ಸೈಕಲ್ ಮುಖ್ಯ ಅಲ್ವಾ, ಬುಡ್ಡಿ ಹಿಡ್ಕೊಂಡು ಓಡಾಡ್ತಾ ಇದ್ದೀರಿ ಅಂದ್ರು. ಅಂದ್ಬಿಟ್ಟು ನಕ್ಬಿಟ್ಟು, ನಾನು ಹಂಗೆ ಮಾಡಿದ್ದೆ, ಹೇಳ್ತೀನಿ ಕೇಳಿ ಅಂದ್ರು. ಅವ್ರು ತಮ್ಮ ಘಟನೆ ಹೇಳಿದ್ರು. ಇವರು ಮೈಸೂರಲ್ಲಿ ರೆವಿನ್ಯೂ ಕಮಿಷನರ್ ಆಗಿದ್ದವ್ರು, ಮಾಸ್ತಿಯವರು. ಬಹಳ ಎತ್ತರದ ಪೋಸ್ಟ್, ಮಹಾರಾಜರಿಂದ 4ನೇದು-5ನೇದು ಸ್ಥಾನ ಅವರು. ಅವರು ಬೆಂಗಳೂರಿನ ಮೈಸೂರಿಗೆ ಬರಬೇಕಾದ್ರೆ ಒಂದು ಟ್ರೈನ್ ಹೋಗ್ತಿತ್ತಂತ ಅವ್ರಿಗೋಸ್ಕರ. ನಾವೀಗ ಒಂದು ಕಾರ್ ಹೋದ್ರೆ ಏನ್ರಿ ಭಾರಿ ಕಾರಲ್ಲಿ ಹೋಗ್ತಾನೆ ನೀವು ಮೈಸೂರಿಗೆ ಅಂತಾರೆ. ಟ್ರೈನ್ ಹೋಗ್ತಿತ್ತಂತೆ, 3 ಕಂಪಾರ್ಟ್ಮೆಂಟ್ ಇರೋ ಟ್ರೈನು, ಬಹಳ ಚೆನ್ನಾಗಿದೆ. ಮುಂದಿನ ಕಂಪಾರ್ಟ್ಮೆಂಟ್ ಅಲ್ಲಿ ಆಫೀಸರ್ಸ್ ಎಲ್ಲ ಫೈಲ್ ಇಟ್ಕೊಂಡು ಕೂತ್ಕೋಬೇಕು ಅವರು. ಹಿಂದಿನ ಕಂಪಾರ್ಟ್ಮೆಂಟ್ ಪರಿವಾರ, ಮಾಸ್ತಿಯವರು, ಅವ್ರ ಹೆಂಡತಿ ಯಾರು ಹೋಗಿದೆ, ಪರಿವಾರದವ್ರು ಇರ್ತಿದ್ರು. ನಡುವಿಂದಿದೆಯಲ್ಲ ಕಂಪಾರ್ಟ್ಮೆಂಟು, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದು, ದಿವಾನಿ ಆಮಿದ್ದಂಗೆ. ಒಂದ್ಸಲ ಮಾಸ್ತಿಯವ್ರ ಜೊತೆಗೆ ಅವ್ರ ಪುರೋಹಿತರು ಬಂದ್ರಂತೆ. ಭಾರಿ ಮಡಿ ಮನುಷ್ಯ, ಅಯ್ಯಂಗಾರು. ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಟ್ರೈನ್ ಹೊರಡ್ತು. ಅದೇನೋ 4-5 ತಾಸು ಹೋಗ್ತಿತ್ತಂತೆ ಮೈಸೂರಿಗೆ. ಟ್ರೈನ್ ಹೆಂಗ್ ಹೋಗ್ತಿತ್ತೇನೋ, ನಿಧಾನಕ್ಕೆ ಹೋಗ್ತಿರ್ಬೇಕು. ಮದ್ದೂರ್ ಹತ್ರ ಹೋಗ್ತಾ ಇತ್ತು. ಮಾಸ್ತಿ ಕೇದಂತೆ, ಎಳ್ನೀರು ತಗೋತೀರಾ ಪಂಡಿತ್ರೆ? ಆಗ್ಬಹುದು ಅಂದ್ರು. ಗಾಡಿ ನಿಲ್ಸಿದ್ರು, ಇವ್ರಿಗೋಸ್ಕರ ತಾನೇ ಹೋಗೋ ಟ್ರೈನು. ಒಂದು 5-6 ಜನ ಆಳ್ ಮನುಷ್ಯರು ಒಳಗಡೆ ಪಟ ಹಾರ್ಕೊಂಡ್ರು. ಆ ರೈತನ ಕೇಳ್ಬಿಟ್ಟು ಒಂದು 8 ಒಳ್ಳೆ ತೆಂಗಿನಕಾಯಿ ಹಾರ್ಸ್ಕೊಂಡ್ ಬಂದ್ರು. ಟ್ರೈನ್ ಹೊಡ್ತು. ಸೇವಕ ಅದನ್ನು ಕತ್ತರಿಸಿ ಕೊಟ್ಟ. ಮಾಸ್ತಿ ಆ ಕಾಯಿ ತಗೊಂಡು ಹೋಗಿ ಪುರೋಹಿತರಿಗೆ ಕೊಟ್ಟರಂತೆ, ತಗೊಳ್ಳಿ ಸ್ವಾಮಿ ಎಳ್ನೀರು ಚೆನ್ನಾಗಿದೆ ಅಂತ. ಮಾಸ್ತಿ ಹಂಗ ಚಿಪ್ಪಲ್ಲಿ ಕುಡಿಬಾರ್ದಪ್ಪ, ಬೆಳ್ಳಿ ಲೋಟಕ್ಕೆ ಹಾಕೊಡು. ಇವ್ರಂದ್ರೆ, ಸರ್ ನಿಸರ್ಗ ಅದು ಅತ್ಯಂತ ಶುದ್ಧವಾಗಿರುವಂಥದ್ದು, ಬೆಳ್ಳಿ ಲೋಟ ಯಾಕೆ? ನಿನ್ ಧರ್ಮ ಗೊತ್ತಾಗಲ್ಲ ನಿನಗೆ, ಕೊಡು ಬೆಳ್ಳಿ ಲೋಟ. ಬೆಳ್ಳಿ ಲೋಟ ಕೊಟ್ರು. ನಿಮ್ ಕಣ್ಮುಂದ್ ಚಿತ್ರ ಬರುತ್ತೆ. ಎಡಗೆಯಲ್ಲಿ ಚಿಪ್ ಹಿಡ್ಕೊಂಡಿದ್ದಾರೆ ಪುರೋಹಿತರು, ಬಲಗೆಯಲ್ಲಿ ಬೆಳ್ಳಿ ಸ್ವಲ್ಪ ಹಾಕೊಂಡು ಕುಡಿತಾ ಇದ್ದಾರೆ.
ಮಾಸ್ತಿ ಜೊತೆ ಮಾತಾಡ್ಬೇಕಾದ್ರೆ ಟೈಮು ಸೆನ್ಸ್ ಇರೋಲ್ಲ, ಅಷ್ಟು ಅದ್ಭುತ ಮಾತು. ಮಾತಾಡ್ತಾ ಮಾತಾಡ್ತಾ ಖಾಲಿ ಆಯ್ತಲ್ಲ ಕಾಯಿ. ಮಾತಿನ ಭರಾಟೆಯಲ್ಲಿ ಪುರೋಹಿತರು ಏನ್ ಮಾಡಿದ್ರು, ಚಿಪ್ ಹೊರಗೋಗಿಬೇಕಾಯ್ತಲ್ಲ, ಬೆಳ್ಳಿ ಲೋಟ ಹೊರಗೆ ಎಸೆ ಚಿಪ್ಪಿಗೆ ಹಿಡ್ಕೊಂಡು ಕೂತಿದ್ರಂತೆ. ಒಗದ್ 2 ನಿಮಿಷ ನೆನಪಾಯ್ತು ಅವ್ರಿಗೆ. ಅಯ್ಯೋ ಅಯ್ಯೋ ಮಾಸ್ತಿ ಟ್ರೈನ್ ನಿಲ್ಸಿ ಬೆಳ್ಳಿ ಲೋಟ ಹೊರಗೋಯ್ತು ಅಂದ್ರಂತೆ. ಇವರು ಬೆಳ್ಳಿ ಲೋಟ ಹೋದ್ರೆ ಹೋಗ್ಲಿ, ಚಿಪ್ಪು ಗಟ್ಟಿ ಇಟ್ಕೊಳ್ಳಿ ಅಂದ್ರಂತೆ. ಹೇಳಿದ್ರು ಯಾವ್ದು ಮುಖ್ಯ ಯಾವ್ದು ಮುಖ್ಯ ಅಂತ ಗೊತ್ತಾಗಲ್ಲ. ನಮಗೆ ಆಚಾರ ಧರ್ಮ ಹೇಗೆ ನಡಿಬೇಕು, ಧರ್ಮ ರಕ್ಷಣೆಗೋಸ್ಕರ ಇರುವಂತಹದ್ದು. ನಾಮ ಉದ್ದ ಹಾಕೋಬೇಕು ಅಡ್ಡ ಹಾಕೋಬೇಕು ಪ್ರಶ್ನೆ ಅಲ್ಲ. ನಿಮ್ಗೆ ಗೊತ್ತು, ಕೇರಳದಲ್ಲೂ ನಾನೇ ಸತ್ತೋಯ್ತು, ಉದ್ದ ನಾಮ ಅಡ್ಡ ನಾಮ ಹಾಕೊಂಡು ಕೋರ್ಟಿಗೆ ಸುಪ್ರೀಂ ಕೋರ್ಟ್ ತನಕ ಹೋಯ್ತದು ಯಾವ್ದು ಸರಿ ಅಂತ. ಅದು ಆಚಾರ, ಅದು ನಡವಳಿಕೆ. ಈ ನಡವಳಿಕೆ ಇರೋದು ಧರ್ಮವನ್ನು ನನ್ನ ಮನಸ್ಸಿಗೆ ಮುಟ್ಸೋಕಿರುವಂಥದ್ದು. ಇಲ್ಲಿ ರಾಮಾಯಣ ಹೇಳುವಂಥ ಮಾತು ಆ ಧರ್ಮದ ಮಾತು. ಧರ್ಮ ಮತ್ತು ಮೋಕ್ಷಗಳ ನಡುವೆ ರಾಮ ಲಕ್ಷ್ಮಣ ಸೀತೆಯರು ಹೇಗೆ ಬದುಕಿದ್ರು ಅಂತ ಜಗತ್ತಿಗೆ ತೋರಿಸ್ಬೇಕು. ಯಾರು ಧರ್ಮವನ್ನು ಬಿಟ್ಟವರು ಹೇಗೆ ನಾಶರಾದರು ಅಂತ ತೋರಿಸ್ಬೇಕು. ಎಷ್ಟು ದೊಡ್ಡ ಕೆಲಸ ಇದು. ಅದಕ್ಕೆ ಹೇಳ್ತಾರೆ ಕಾವ್ಯವು ಧರ್ಮಾರ್ಥ ಕಾಮಗಳಿಂದ ಪುರುಷಾರ್ಥಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ಅದಕ್ಕೆ ಧರ್ಮ ಕಾಮಾರ್ಥ ಸಹಿತಂ ಶ್ರೋತ್ರಂ ಅನುಸೂಯ ಅಂತ ಕ್ವಾಲಿಫಿಕೇಶನ್ ಹಾಕ್ತಾರೆ. ಹ್ಯಾಕೆ ಕೇಳಬೇಕಿದನ್ನ? ಕಥೆಯನ್ನು ನಾನು ಹೇಳ್ತೀನಿ ಸ್ವಾಮಿ, ನೀವು ಕೇಳೋದು ಅನಸೂಯರಾಗಿ ಶ್ರದ್ಧೆಯಿಂದ ಕೇಳಬೇಕು. ಅನಸೂಯರಾಗಿ ಅಂದ್ರೇನು? ಅಸೂಯೆ ಇಲ್ದೇನೆ. ನಮ್ಮ ಕೆಲವರು ಮನಸ್ಸಲ್ಲಿ ತಿಕ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಇದು ಪ್ರಿಜುಡಿಸ್ಡ್ ಮೈಂಡ್ ಅಂತ ಬರ್ತದೆ. ತೀರ್ಮಾನ ಮಾಡ್ಕೊಂಡ್ಬಿಡ್ತೀವಿ ನಾವು, ಹಿಂಗೆ ಇವನು, ಅಯ್ಯೋ ರಾಮ ಅಂದ್ರೆ ಹಿಂಗೆ, ಸೀತೆ ಅಂದ್ರೆ ಹೀಗೆ. ಬೇಡ, ಮನಸ್ಸು ಗಟ್ಟಿ ಮಾಡ್ಕೋಬೇಡಿ, ಮನಸ್ಸನ್ನು ತೆರೆದಿಟ್ಕೊಳ್ಳಿ. ಶ್ರದ್ಧೆಯಿಂದ ಅನಸೂಯನಾಗಿ ಮನಸ್ಸನ್ನು ಬಿಗಿಗೊಡದೇನೆ ಶ್ರದ್ಧೆಯಿಂದ ಕೇಳಬೇಕು. ಯಾವುದೋ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದಾಗ ಫಲ ಸಿಗುತ್ತೆ, ಶ್ರದ್ಧೆಯಿಂದ ಕೇಳದೆ ಹೋದರೆ ಫಲ ಸಿಗಲ್ಲ. ಕೆಲವರು ಇರ್ತಾರೆ, ಅದು ಯಾಕೆ ಹಿಂಗೆ ಮಾಡಿದವನು, ಅದು ಹಂಗಲ್ವಾ? ಇಂಥವರೆಲ್ಲ ಪರೀಕ್ಷೆಗೆ ಹೋಗ್ಬೇಕು, IAS ಪರೀಕ್ಷೆಗೆ. ರಾಮಾಯಣ ಓದ್ಬಾರ್ದು. ರಾಮಾಯಣ ಶ್ರದ್ಧೆಯಿಂದಾನೇ ಕೇಳಬೇಕಾದದ್ದು.